ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಕ್ರೋಶಾ ಡಿಸೈನ್ ತೋರಿಸ್ತಾ ಇದ್ದೀನಿ. ಸೊ ಸಮ್ ಪ್ಯಾಚಸ್ ಮಾಡಿಕೊಂಡು ಅದನ್ನು ಅಟ್ಯಾಚ್ ಮಾಡೋದು ಸ್ಯಾರಿಗೆ. ಸೊ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಒಂದು ಸ್ವಲ್ಪ ಗ್ರ್ಯಾಂಡಾಗಿ ಕಾಣುತ್ತೆ. ಸೊ ಸೆಲ್ಫ್ ಕಲರ್ ಸ್ಯಾರಿ ಫ್ರೆಂಡ್ಸ್. ಒಂದು ಸ್ವಲ್ಪ ಬ್ಲೌಸ್ ಮಾತ್ರ ಕಾಂಟ್ರಾಸ್ಟ್ ಕೊಟ್ಟಿದ್ದಾರೆ. ಇದು ಫುಲ್ ಸ್ಯಾರಿ ಫುಲ್ಲು ಬಾರ್ಡರ್ ಇಲ್ಲ. ಸೊ ವಿತೌಟ್ ಬಾರ್ಡರ್ ಡಿಸೈನು, ಸೆಲ್ಫ್ ಕಲರ್ ಸ್ಯಾರಿ ಡಿಸೈನು ಆ ಸ್ಯಾರಿ ಬಂದು. ಸೊ ಇದಕ್ಕೆ ರಿಂಗ್ ಬಿಟ್ಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಸ್ಯಾರಿ ಬಾಡಿ ಕಲರು ಫಸ್ಟ್ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ನಾವು ಕಾಂಟ್ರಾಸ್ಟ್ ಕಲರ್ ಯೂಸ್ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗ್ ರೌಂಡ್ ಮಾತ್ರ ಈ 2 ಸ್ಟೆಪ್ ಡಿಸೈನು ಈ ರಿಂಗಿಗೆ. ಫಸ್ಟ್ ಸ್ಟೆಪ್ ಮಾತ್ರ ಸ್ಯಾರಿ ಬಾಡಿ ಕಲರ್ ತೊಗೋತಾ ಇದ್ದೀನಿ. ಆ್ಯಸ್ ಯೂಶುವಲ್ 6 ದಾರ ತೊಗೊಂಡು ರಿಂಗ್ ಗಂಟು ಹಾಕಿಟ್ಕೊಂಡಿದ್ದೀನಿ ಅಲ್ವಾ, ರಿಂಗ್ ಒಳಗಡೆ ಅದನ್ನು ತೊಗೊಂಡು 2 ನಾಟ್ ಹಾಕ್ಕೊಳ್ಳೋದು. 2 ನಾಟ್ ಹಾಕ್ಕೊಂಡು ಫ್ರೆಂಡ್ಸ್ ಅದನ್ನು ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡೋಣ ಎರಡೂ. ಇವಾಗ ನೀಡಲ್ನ ಇದೆರಡು ಬ್ಯಾಲೆನ್ಸ್ ಮಾಡಿಕೊಂಡು ಅಲ್ಲಿ ಗಂಟು ಕೆಳಗಡೆ ಅಂದರೆ ಟೈಟಾಗಿರುತ್ತಲ್ಲ, ಸೊ ಸ್ವಲ್ಪ ಲೂಸಾಗೆ ಗಂಟು ಹಾಕ್ಕೊಳ್ಳಿ. ನೀಡಲ್ನ ಈ ಥರ ಅದು ಒಳಗಡೆ ಹಾಕಿ. ಸೊ ಇವಾಗ ಎಕ್ಸ್ಟ್ರಾ ಥ್ರೆಡ್ ಇರೋದನ್ನ ಬಿಟ್ಬಿಡಿ. ಲೆಫ್ಟ್ ಹ್ಯಾಂಡಲ್ಲಿ ಇನ್ನೊಂದು ಥ್ರೆಡ್ ಇರುತ್ತಲ್ವ, ಅದನ್ನು ತೊಗೊಂಬರಬೇಕು. ಈ ಥರ ವೀಟ್ ಬೀಡ್ಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ವೀಟ್ ಬೀಡ್ಸ್ ಜಾಯಿನ್ ಮಾಡ್ಕೊಂಡು ಹೋಗೋಣ. ಸ್ವಲ್ಪ ಡಿಫ್ರೆಂಟ್ ಆಗಿದೆ ಡಿಸೈನು. ಕಸ್ಟಮರ್ ಹೇಳಿ ಮಾಡಿಸಿರೋವಂಥದ್ದು ರಿಕ್ವೆಸ್ಟೆಡ್ ಡಿಸೈನ್ ಇದು. ಸೊ ಈ ಥರ ದಾರನ ತೊಗೊಂಡು ಬಂದು ಫಸ್ಟು ಲಾಕ್ ಮಾಡ್ಕೊಳ್ಳೋಣ, ಅಂದರೆ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳೋಣ. ದಾರನ ತೊಗೊಂಡು ಬಂದು ಇವಾಗ ಲೂಪ್ ಕ್ರಿಯೇಟ್ ಮಾಡ್ಕೋಬೇಕು ನಾವೇ. ಮಾಡಿಕೊಂಡು ಈ ಥರ 2 ಚೈನ್ಸ್ ಹಾಕ್ಕೋತೀನಿ ಫ್ರೆಂಡ್ಸ್. ಫಸ್ಟ್ 2 ಚೈನ್ಸ್ ಹಾಕ್ಕೊಳ್ಳೋಣ. 2 ಚೈನ್ ಹಾಕ್ಕೊಂಡು ಇದಕ್ಕೆ ವೀಟ್ ಬೀಡನ್ನ ಒಂದು ಹಾಕ್ಕೊಳ್ಳೋಣ ನೀಡಲ್ಗೆ. ಆ ಲೂಪ್ ಹಾಗೇ ಇರಲಿ, ನೀಡಲ್ಗೆ ಮೇಲೆ ದಾರ ಒಂದು ಹಾಗೇ ಇರಲಿ, ಅದ್ರ ಮೇಲೆ ನಾವು ಒಂದು ವೀಟ್ ಬೀಡ್ ಹಾಕ್ಕೋತೀವಿ. ಸ್ಟಾರ್ಟಿಂಗ್ ಮಾತ್ರ ಸ್ವಲ್ಪ ಡಿಫ್ರೆನ್ಸ್ ಅಷ್ಟೇ, ಡಿಫ್ರೆಂಟಾಗಿದೆ. ಸೊ ಇದನ್ನು ನೀಡಲ್ ಮೇಲೆ ದಾರ ಸುತ್ತಕೊಂಡು 1 ಟೈಮು ಈ ರಿಂಗನ್ನು ಆ ಎಕ್ಸ್ಟ್ರಾ ಥ್ರೆಡ್ನು ಸೇರಿಸ್ಬಿಟ್ಟು ದಾರನ ತೊಗೊಂಡು ಬಂದು, ಸೊ 2 ದಾರ ಇರುತ್ತೆ. ವೀಟ್ ಬೀಡ್ ಕೆಳಗಡೆ 1 ದಾರ, ವೀಟ್ ಬೀಡ್ ಮೇಲೆ 2 ದಾರ ಇರುತ್ತೆ. ಆ 2 ದಾರ ಸೇರಿ 1 ಮಾಡ್ಕೊಳ್ಳಿ. ನೀಡಲ್ ಮೇಲೆ 2 ದಾರ ಸೇರಿ 1 ಮಾಡಿಕೊಂಡು ಆ ಬಂದಿರೋ ಥ್ರೆಡ್ನ ಈ ವೀಟ್ ಬೀಡ್ ಒಳಗಡೆ ಪಾಸ್ ಮಾಡ್ಕೋಬೇಕು. ಇದು ಸ್ವಲ್ಪ ಟಫ್, ಅಂದರೆ ಸ್ವಲ್ಪ ಟ್ರಿಕ್ಕಿ ಇರುತ್ತೆ ಫ್ರೆಂಡ್ಸ್. ಇದು ಸ್ವಲ್ಪ ಟೈಟ್ ಅನ್ಸುತ್ತೆ ನಿಮಗೆ. ಹುಷಾರಾಗೆ ವೀಟ್ ಬೀಡ್ಸ್ನ ಸೇರಿಸಿ ಆ ದಾರನ ಮೇಲಕ್ಕೆ ಎಳ್ಕೊಳ್ಳಿ. ಮೇಲಕ್ಕೆ ಎಳ್ಕೊಂಡ್ಬಿಟ್ಟು ಸೊ ಅದೇ ಥ್ರೆಡ್ನ ಇರೋ ಲೂಪ್ ಒಳಗಡೆನೂ ತೊಗೋಬೋದು, ಇಲ್ಲ 2 ದಾರ ಸೇರಿ 1 ಮಾಡ್ಕೋಬೋದು. ನೋಡಿ, 2 ದಾರ ಸೇರಿ 1 ಸಿಂಗಲ್ ಕ್ರೋಶೆ ಮಾಡ್ಕೋತೀನಿ, 1 ದಾರ ಮಾಡ್ಕೋತೀನಿ, 2 ದಾರ ಸೇರಿ 1 ಮಾಡ್ಕೊಳ್ತೀನಿ. ಸೊ ಇದು ಈ ಥರ ಸ್ಟ್ಯಾಂಡ್ ಆಗುತ್ತೆ. ನಮಗೆ ಸ್ಟ್ಯಾಂಡ್ ಆಗಬೇಕು ವೀಟ್ ಬೀಡ್ ಫುಲ್ಲೂ ಸರ್ಕಲ್ ಅರೌಂಡಾಗೆ. ಅದಕ್ಕೋಸ್ಕರ 2 ಚೈನ್ಸ್ ಹಾಕ್ಬಿಟ್ಟು ಈ ಥರ ಮಾಡ್ಕೊಳ್ಳೋದು. ಸ್ಟಾರ್ಟಿಂಗ್ ಮಾತ್ರ ಸ್ವಲ್ಪ ಡಿಫ್ರೆಂಟ್ ಇದೆ ಅಷ್ಟೇ ಫ್ರೆಂಡ್ಸ್. ಇನ್ನೆಲ್ಲ ತುಂಬ ಈಸಿ. ಇವಾಗೂ ಅಷ್ಟೇ ಆ ಲೂಪ್ ಆಲ್ರೆಡಿ ಇದೆ ಅಲ್ವಾ, ಅದ್ರ ಮೇಲೆ ಒಂದು ವೀಟ್ ಬೀಡ್ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ವೀಟ್ ಬೀಡ್ ಹಾಕ್ಕೊಂಡಿದ್ವಲ್ಲ, ಇಲ್ಲೂ ಅಷ್ಟೇ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ಆ ರಿಂಗು ಎಕ್ಸ್ಟ್ರಾ ಥ್ರೆಡ್ ಸೇರಿಸಿ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು, ಇವಾಗಲೂ 2 ದಾರ ಇರುತ್ತೆ. ಸೊ ಈ 2 ದಾರನ 1 ಮಾಡ್ಕೊಳ್ಳೋಣ. ಈ 2 ದಾರ 1 ಮಾಡಿಕೊಂಡು ಸ್ವಲ್ಪ ವೀಟ್ ಬೀಡಷ್ಟು ಥ್ರೆಡ್ನ ಉದ್ದ ಮಾಡ್ಕೊಳ್ಳಿ ಅಂದಾಜು ಮೇಲೆ. ಅದನ್ನು ಬೀಡ್ ಒಳಗಡೆಯಿಂದ ಪಾಸ್ ಮಾಡಿಕೊಂಡು ಈಗ ಜಸ್ಟ್ ಇರೋ ಲೂಪಿಂದ ಈ ಥ್ರೆಡ್ನ ಎಳ್ಕೋಬೇಕು ಫ್ರೆಂಡ್ಸ್. ಸ್ಟಾರ್ಟಿಂಗ್ ಮಾತ್ರ 2 ದಾರ ಸೇರಿ 1 ಮಾಡ್ಕೊಂಡಿದ್ವಿ. ಇವಾಗ ಆ ಥರ ಮಾಡಬಾರ್ದು. ಇರೋ ಲೂಪಿಗೆ ಥ್ರೆಡ್ನ ಪಾಸ್ ಮಾಡ್ಕೊಬಿಡ್ಬೇಕು. ಸೊ ಇಲ್ಲಾಂದರೆ ಹಿಂದೆಗಡೆ ಎಕ್ಸ್ಟ್ರಾ ಥ್ರೆಡ್ ಬಂದ್ಬಿಡುತ್ತೆ. ಸ್ಟಾರ್ಟಿಂಗ್ ಮಾತ್ರ ಆ ಥರ ಬರಲಿ. ಇನ್ನು ಮಿಕ್ಕಿದ ಟೈಮೆಲ್ಲ ಇರೋ ಥ್ರೆಡ್ಡಿಗೆ ಥ್ರೆಡ್ನ ಪಾಸ್ ಮಾಡ್ಕೊಳ್ಳೋದು. ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಂಡು ಸೇಮ್ ಪ್ಲೇಸ್ಗೆ ಹೋಗಿ ದಾರನ ತಂದು 2 ದಾರ ಸೇರಿ 1 ಮಾಡ್ಕೊಳ್ಳೋದು. ಸ್ವಲ್ಪ ದಾರನ ಮೇಲೆ ಮಾಡಿ ವೀಟ್ ಬೀಡ್ ಒಳಗಡೆ ಪಾಸ್ ಮಾಡಿಕೊಂಡು ಅಲ್ಲಿ ಲೂಪ್ ಇದೆಯಲ್ಲ ಆಲ್ರೆಡಿ, ಅದ್ರ ಒಳಗಡೆನೂ ಪಾಸ್ ಮಾಡ್ಕೊಳ್ತೀನಿ. ಒಂದೇ ಸತಿ ವೀಟ್ ಬೀಡ್ ಒಳಗಡೆ ಇರೋ ಲೂಪ್ ಒಳಗಡೆ ಪಾಸ್ ಮಾಡ್ಕೊಬಿಡೋದು. ಸೊ ಈ ರೀತಿ ನಮಗೆ ವೀಟ್ ಬೀಡ್ಸು ಸ್ಟ್ಯಾಂಡ್ ಆಗ್ತಾ ಹೋಗುತ್ತೆ. ಸೊ ಇಡೀ ಸರ್ಕಲ್ ಫುಲ್ ರಿಂಗ್ ಬೀಡ್ಸ್ ಫುಲ್ಲು ಈ ಥರ ನಾವು ವೀಟ್ ಬೀಡ್ಸ್ನ ಅಟ್ಯಾಚ್ ಮಾಡ್ಕೊಂಡು ಹೋಗಬೇಕು. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋತೀನಿ. ಗ್ಯಾಪಲ್ಲಿ ಹೋಗಿ ದಾರನ ತಂದು, ಸೊ ದಾರನ ತಂದು 2 ದಾರ ಸೇರಿ 1 ಮಾಡ್ಕೊಳ್ಳೋಣ. ಸ್ವಲ್ಪ ದಾರನ ಮೇಲೆ ಮಾಡ್ಕೋಬೇಕು. ಬೀಡನ್ನ ಇನ್ಸರ್ಟ್ ಮಾಡಿಬಿಟ್ಟು ಈ ಲೂಪಿಂದ ಆ ಥ್ರೆಡ್ನ ಎಳ್ಕೊಂಬಿಡ್ಬೇಕು. ಸೊ ಈ ರೀತಿ ಸ್ಟಾರ್ಟಿಂಗ್ ಒಂದು ಸತಿ ಮಾತ್ರ ಟೈಟ್ ಅನಿಸುತ್ತೆ ಫ್ರೆಂಡ್ಸ್. ಇದೆಲ್ಲ ತುಂಬ ಈಸಿಯಾಗಿ ಮಾಡ್ಕೊಂಡು ಹೋಗ್ಬಿಡ್ಬೋದು ಬೇಗ. ಬಟ್ ತುಂಬ ಬೀಡ್ಸ್ ಇಡ್ಸುತ್ತೆ ಇದು. ಸರ್ಕಲ್ ಅರೌಂಡ್ ನಮಗೆ ಇಷ್ಟು ಎಕ್ಸ್ಟ್ರಾ ಬರಬೇಕಲ್ಲ, ಬೀಡ್ಸ್ ಇಡ್ಸುತ್ತೆ. ಈ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡಿಬಿಡಿ. 1, 2, 3 ಬೀಡ್ಸ್ ಆಗ್ತಿದ್ದಾಗೆ ಕಟ್ ಮಾಡ್ಕೊಂಬಿಡಿ. ಸೊ ಇದನ್ನು ಗಮ್ ಮಾಡೋ ನೆಸಸರಿ ಇರಲ್ಲ. ಅದಕ್ಕೋಸ್ಕರ ಈ ಥರ ನಾವು ಸ್ವಲ್ಪ ವರ್ಕ್ ಒಳಗಡೆ ಹಾಕಿಬಿಟ್ಟು ಎಕ್ಸ್ಟ್ರಾ ಕಟ್ ಮಾಡಿ ತೆಗೆದು ಹಾಕ್ಬಿಡೋದು. ಮತ್ತು ವೀಟ್ ಬೀಡ್ ಹಾಕ್ಕೊಂಡಿದ್ದೀವಿ ಅಲ್ಲ ನೀಡಲ್ ಮೇಲೆ, ನೋಡಿ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಗ್ಯಾಪಲ್ಲಿ ಹೋಗಿ ದಾರನ ತಂದು
ಎರಡು ದಾರ ಸೇರಿ ಒಂದು ಮಾಡ್ಕೊಳ್ಳೋದು, ಸ್ವಲ್ಪ ದಾರ ಮೇಲೆ ಮಾಡ್ಕೊಳ್ಳೋಣ ವೀಟ್ ಬೀಡಷ್ಟು ಉದ್ದ, ಮತ್ತು ಬೀಡನ್ನ ಇನ್ಸರ್ಟ್ ಮಾಡಿ ಆ ಲೂಪ್ನ ಇರೋ ಲೂಪಿಂದ ಪಾಸ್ ಮಾಡ್ಕೊಳ್ಳೋದು. ಸೊ ಇದು ತುಂಬ ಈಸಿಯಾಗಿ ಒಂದು ಸತಿ ಹಾಕಿದ್ರೆ ಫ್ರೆಂಡ್ಸ್ ಈಸಿಯಾಗಿ ಬಂದುಬಿಡುತ್ತೆ ನಿಮಗೆ. ನೋಡಿ ಪಾಸ್ ಮಾಡ್ಕೊಳ್ಳೋದು. ಈ ರೀತಿ ಸರ್ಕಲ್ ಫುಲ್ಲು ನಾವು ಮಾಡ್ಕೋತಾ ಹೋಗಬೇಕು. ಸೊ ಒಟ್ಟು 19 ಬಿಡಿಸಿ ಇಡಿಸುತ್ತೆ ಫ್ರೆಂಡ್ಸ್. ಕಡಿಮೆನೂ ಹಾಕೋಬಿಡ್ದು, ಜಾಸ್ತಿನೂ ಹಾಕೋಬಾರ್ದು. ಸೊ ಅದು ಕರೆಕ್ಟಾಗಿ ಇಡಿಸ್ಬೇಕಂದ್ರೆ ಕರೆಕ್ಟಾಗಿ 19 ಇಡಿಸುತ್ತೆ ಈ ಡಿಸೈನ್ಗೆ. ಸೊ 19 ಬೀಡ್ಸ್ ನೀವು ಹಾಕ್ಕೊಳ್ಳಿ. ಲಾಸ್ಟ್ ಬೀಡ್ ನೋಡಿ. ಸೊ 20 ಬೀಡ್ಸ್ ಹಾಕಿದ್ರೂ ಓವರ್ಲ್ಯಾಪ್ ಆಗುತ್ತೆ ಫ್ರೆಂಡ್ಸ್. ಕಡಿಮೆ ಹಾಕಿದ್ರೂ ಟೈಟ್ ಅನಿಸ್ಬಿಡುತ್ತೆ. ಸೊ ಕರೆಕ್ಟಾಗಿ 19 ಹಾಕಿದ್ರೆ ಕರೆಕ್ಟಾಗಿರುತ್ತೆ. ಈ ಥರ 19 ಹಾಕಿದ್ದೀನಿ. ಇವಾಗ 19 ಹಾಕಿದ್ಮೇಲೆ ಫಸ್ಟ್ ಬೀಡಿಂದ 2 ಚೈನ್ ಇರುತ್ತೆ ಅಲ್ವಾ. ಸೊ ನೋಡಿ, ಫಸ್ಟ್ ಬೀಡಿಂದ 2 ಚೈನು ಮತ್ತು ಎಕ್ಸ್ಟ್ರಾ ಥ್ರೆಡ್ ಇರುತ್ತೆ. ಆ ಎರಡು ಸೆಂಟರಲ್ಲಿ ನೀಡಲ್ನ ಹಾಕ್ತೀನಿ, ದಾರನ ತೊಗೊಂಡು ಬರ್ತೀನಿ. ಈ ತಂದಿರೋ ಥ್ರೆಡ್ನ ಇರೋ ಲೂಪ್ ಒಳಗಡೆ ಪಾಸ್ ಮಾಡ್ಕೋಬೇಕು. ಸ್ಲಿಪ್ ಸ್ಟಿಚ್ ಅಂತೀವಿ ಅಲ್ಲ, ಸೊ ಇರೋ ದಾರನ ಇದ್ರೊಳಗಡೆ ಪಾಸ್ ಮಾಡ್ಕೊಳ್ಳೋದು. ಈ ಥರ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳೋದು. ಆ ಬೀಡ್ಸನ್ನು ಎಲ್ಲನೂ ಅದೇ ಥರನೇ ಮಾಡ್ಕೊಂಡಿರೋದು ಫ್ರೆಂಡ್ಸ್. ಇರೋ ಲೂಪ್ ಒಳಗಡೆ ಆ ಥ್ರೆಡ್ನ ಪಾಸ್ ಮಾಡ್ಕೊಳ್ಳೋದು. ಮಾಡಿಕೊಂಡು ಜಸ್ಟ್ ಒಂದು 3 ಸಿಂಗಲ್ ಕ್ರೋಶೆ ಹಾಕ್ಕೊಂಡ್ರೆ ಎಕ್ಸ್ಟ್ರಾ ಥ್ರೆಡ್ ಕಟ್ ಮಾಡಿಬಿಟ್ಟು ನೀಡಲ್ನ ನಮ್ಮ ಕಡೆ ಎಳ್ಕೊಂಡ್ಬಿಡಿ, ಟೈಟ್ ಮಾಡ್ಕೊಳ್ಳಿ. ಸೊ ಈ ರೀತಿ ಆಗುತ್ತೆ. ಸೊ ಪ್ಯಾಚ್ ರೆಡಿ ಆಯಿತು ನಮಗಿವಾಗ. ಸೊ ಇದಕ್ಕೆ ಇನ್ನೂ ಒಂದು ಸ್ಟೆಪ್ ಇದೆ ಫ್ರೆಂಡ್ಸ್, ಇನ್ನೊಂದು ಸ್ಟೆಪ್ ಹಾಕ್ಕೋಬೇಕು. ಈ ಥರ ಫಸ್ಟು ನಾವು ಈ ಥರ ಪ್ಯಾಚಸ್ನ ರೆಡಿ ಮಾಡ್ಕೊಳ್ಬೇಕು. ಇದು ಆ್ಯಕ್ಚುಲಿ ಸ್ವಲ್ಪ ದೊಡ್ಡ ಸರ್ಕಲ್ ಟೈಪ್ ಬರುತ್ತೆ, ದೊಡ್ಡ ದೊಡ್ಡ ಪ್ಯಾಚಸ್ ಬರುತ್ತೆ ಫ್ರೆಂಡ್ಸ್ ಇದನ್ನು. ಸೊ ನಾನು ಹೇಳ್ದೆ ಅಲ್ಲ, ರಿಕ್ವೆಸ್ಟೆಡ್ ಡಿಸೈನ್ ಅಂತ ಸ್ವಲ್ಪ ಬಿಗ್ ಸೈಜ್ ಬರುತ್ತೆ. ಸೊ ತುಂಬ ಡಿಫ್ರೆಂಟಾಗಿರಲಿ, ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂದರೆ ಈ ಡಿಸೈನ್ನ ಟ್ರೈ ಮಾಡ್ಕೋಬೋದು. ಈ ಗೋಲ್ಡನ್ ವೀಟ್ ಬೀಡ್ಸ್ನ ಈ ಥರ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಸ್ಟೆಪ್ಪು ಕಾಂಟ್ರಾಸ್ಟ್ ಕಲರ್ ಏನಿದೆ ಅದನ್ನು ಹಾಕಿದ್ದೀನಿ. ಫಸ್ಟ್ ಈ ಥರ ಒಂದಷ್ಟು ರೆಡಿ ಮಾಡ್ಕೊಳ್ಳೋದು. ನಾನು ಇದಕ್ಕೆ ಒಂದು 15 ಅರೌಂಡ್ ಅಷ್ಟು ನಾನು ಸ್ಟಿಚ್ ಅಂದರೆ ಅಟ್ಯಾಚ್ ಮಾಡಿದ್ದೀನಿ ಅಷ್ಟೇ, ಜಾಸ್ತಿ ಅಟ್ಯಾಚ್ ಮಾಡಿಲ್ಲ. ಒಂದು 15 ಅರೌಂಡ್ ಅಷ್ಟು ಮಾಡ್ಕೊಂಡಿದ್ದೀನಿ. ನೀವು ಮೆಜರ್ಮೆಂಟ್ ನೋಡಿಕೊಂಡು ಗ್ಯಾಪ್ ಜಾಸ್ತಿ ಕಡಿಮೆ ನೋಡ್ಕೊಂಡು ಮಾಡ್ಕೋಬೋದು. ಇಲ್ಲಿ 2 ಚೈನು ಒಂದು ಥ್ರೆಡ್ ಇರುತ್ತಲ್ಲ ಫ್ರೆಂಡ್ಸ್, ಅಲ್ಲೇ ಸೆಂಟರಲ್ಲಿಗೆ ನಾನು ನೀಡಲ್ನ ಹಾಕಿ ಸೆಕೆಂಡ್ ಕಲರ್ನ ನಾಟ್ ಹಾಕಿದ್ದೀನಿ ಆಲ್ರೆಡಿ. ಈ ಥರ ತೊಗೊಂಡು ಬಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ನಾಟಿಂದ ಬರೋ ಥರ ಮಾಡಿ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಸಿಂಗಲ್ ಕ್ರೋಶೆ ಮಾಡಿಕೊಂಡು 2 ಚೈನ್ಸ್ನ ಹಾಕ್ಕೊಳ್ಳೋಣ. ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಆದ ತಕ್ಷಣ 2 ಚೈನ್ನ ಹಾಕ್ಕೊಳ್ಳೋಣ, ಇಲ್ಲ 1 ಚೈನ್ ಆದರೂ ನಡೆಯುತ್ತೆ ಫ್ರೆಂಡ್ಸ್. 1 ಅಥವಾ 2 ಚೈನ್ ಹಾಕ್ಕೊಳ್ಳಿ. ನೀಡಲ್ ಮೇಲೆ ದಾರ ಸುತ್ಕೊಳ್ಳೋಣ. ಇವಾಗ ದಾರ ಸುತ್ತಕೊಂಡು ಸೊ ಅಲ್ಲೇ ಪಕ್ಕದಲ್ಲೇ ಸೇಮ್ ಗ್ಯಾಪಲ್ಲೇ ನೀವು ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 3 ದಾರ ಇರುತ್ತೆ ನೀಡಲ್ ಮೇಲೆ, ಆ 3 ದಾರನ ಸೇರಿ 1 ಮಾಡ್ಕೊಳ್ಳೋಣ. ಇವಾಗ 3 ದಾರನ ಸೇರಿ 1 ಮಾಡ್ಕೊಳ್ಳೋಣ. ಸೊ 1 ಮಾಡಿಕೊಂಡು ಇವಾಗ ಒಂದು ಸಿಂಗಲ್ ಕ್ರೋಶೆ, ಇನ್ನೊಂದು ಸಿಂಗಲ್ ಚೈನ್ ಹಾಕ್ಕೊಂಡು ಹೋಗಬೇಕು ಫ್ರೆಂಡ್ಸ್. 3 ಚೈನ್ಸ್ ಹಾಕೋತೀನಿ. 3 ಚೈನ್ಸ್ ಹಾಕೋಬಿಟ್ಟು ಇಲ್ಲಿ ಸ್ಟಾರ್ಟಿಂಗ್ 2 ಚೈನ್ ಮಾಡಿದ್ದಲ್ವ, ಫಸ್ಟ್ ಚೈನ್ ಒಳಗಡೆ ನೀಡಲ್ನ ಹಾಕ್ತೀನಿ. ಫಸ್ಟ್ ಚೈನ್ ಒಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ನೋಡಿ ಅದನ್ನ ಇಟ್ಕೊಂಡು ಈ 2 ದಾರ ಸೇರಿ 1 ಮಾಡ್ಕೊಳ್ಳೋಣ. ಪಿಕಾಟ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ 2 ಚೈನ್ ಮಾಡಿಕೊಂಡು ಆಮೇಲೆ ಒಂದು ಹಾಫ್ ಡಬಲ್ ಕ್ರೋಶೆ ಮಾಡಿಕೊಂಡೆ. ಹಾಫ್ ಡಬಲ್ ಕ್ರೋಶೆ ಮಾಡಿ 3 ಚೈನ್ ಮಾಡಿ ಪಿಕಾಟ್ ಮಾಡ್ಕೊಂಡಿದ್ದಾಯಿತು. ನೆಕ್ಸ್ಟ್ ಗ್ಯಾಪಲ್ಲಿ ನೋಡಿ, ನೆಕ್ಸ್ಟ್ ಗ್ಯಾಪ್ ಈಸಿಯಾಗಿ ಗೊತ್ತಾಗುತ್ತೆ ನಿಮಗೆ. ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 3 ದಾರ ಸೇರಿ 1 ಮಾಡ್ಕೋಬೇಕು. 3 ದಾರ ಸೇರಿ 1 ಮಾಡಿಕೊಂಡು ಇನ್ನೂ 1 ಟೈಮು ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಒಂದು ಸತಿ ಹಾಫ್ ಡಬಲ್ ಕ್ರೋಶೆ ಮಾಡ್ತಾಯಿಲ್ಲ, ಇನ್ನೊಂದು ಟೈಮ್ ಹಾಫ್ ಡಬಲ್ ಕ್ರೋಶೆ, ಇನ್ನೊಂದು ಟೈಮ್ ಹಾಫ್ ಡಬಲ್ ಕ್ರೋಶೆ ಮಾಡಿಕೊಂಡು ಇವಾಗ 3 ಚೈನ್ ಮಾಡೋಣ. 3 ಚೈನ್ ಮಾಡ್ಕೊಳ್ಳೋಣ. 1 ಚೈನ್, 2 ಚೈನ್, 3 ಚೈನ್ ಮಾಡಿಕೊಂಡು ಸೊ ಈ 2 ಹಾಫ್ ಡಬಲ್ ಕ್ರೋಶೆ ಇದೆ ಅಲ್ವಾ, 2 ಹಾಫ್ ಡಬಲ್ ಕ್ರೋಶೆ ಕೆಳಗಡೆ ನೀಡಲ್ನ ಹಾಕಿ ದಾರನ ತಂದು ಈ 2 ದಾರ ಸೇರಿ 1 ಮಾಡ್ಕೊಳ್ಳೋಣ. ಸೊ ಇವಾಗ 2 ಹಾಫ್ ಡಬಲ್ ಕ್ರೋಶೆಗೆ ಪಿಕಾಟ್ ಮಾಡ್ತಾಯಿದ್ದೀನಿ. ಸೊ ಇದು ಡಬಲ್ ಕ್ರೋಶೆ ಮಾಡಿನೂ ಪಿಕಾಟ್ಸ್ ಮಾಡ್ಬೋದು ಫ್ರೆಂಡ್ಸ್. ಇನ್ನೂ ಲೆಂತ್ ಆಗಿಬಿಡುತ್ತೆ, ಇನ್ನೂ ದೊಡ್ಡದಾಗ್ಬಿಡುತ್ತೆ ಸರ್ಕಲ್ಲು. ಸೊ ಯಾರಿಗೆ ಇಷ್ಟನೋ ಆ ಥರ ಮಾಡ್ಕೋಬೋದು. ಇಲ್ಲ ಇವನ್ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ನೀವು ಪಿಕಾಟ್ಸ್ ಮಾಡ್ಕೋಬೋದು, ಇಲ್ಲ 2 ಚೈನ್ ಪಿಕಾಟ್ ಮಾಡ್ಬೋದು. ನಾನು 3 ಚೈನ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಜಸ್ಟ್ ಪಿಕಾಟ್ಸ್ ಮಾಡ್ಕೊಂಡು ಹೋಗ್ಬೋದು. ಇನ್ನು ಒಂದು ಸಿಂಪಲ್ ಅಂದರೆ ಫ್ರೆಂಡ್ಸ್, ಇವಾಗ ಸಿಂಗಲ್ ಕ್ರೋಶೆ ಹಾಕಿಬಿಟ್ಟು ಆ ಗ್ಯಾಪಲ್ಲಿ
3 ಚೈನ್ ಹಾಕಿ ಅಗೇನ್ ಅದೇ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ ಹಾಕಿದ್ರೂ ಒಂಥರ ಫ್ಲವರ್ ಥರ ಬರುತ್ತೆ. ಸೊ ಅದನ್ನು ಈಸಿ ವರ್ಷನು, ಅಂದರೆ ಇದೇ ಡಿಸೈನ್ಗೆ ಈಸಿಯಾಗಿ ಹಾಕ್ಕೊಂಡು ಹೋಗ್ಬೋದು. ಯಾವ ಥರ ಆದರೂ ಮಾಡ್ಕೋಬೋದು ಫ್ರೆಂಡ್ಸ್. ಲಾಸ್ಟ್ ಸ್ಟೆಪ್ಪು ನಿಮ್ಮ ಕ್ರಿಯೇಟಿವ್ ಆಗಿ ಯಾವ ಥರ ಮಾಡ್ಕೋಬೋದು. ಬೇಸ್ ವೀಟ್ ಬೀಡ್ಸಲ್ಲಿ ಬೇಸ್ ಹಾಕ್ಕೊಂಡಿರೋದು ಒಂದು ಸ್ವಲ್ಪ ಹೈಲೈಟಾಗಿ ಕಾಣಿಸುತ್ತೆ. 3 ಚೈನ್ ಹಾಕಿದ್ದೀನಿ. ಈ 2 ಸಿಂಗಲ್ ಕ್ರೋಶೆ ಕೆಳಗಡೆ ಪ್ಲೇಸ್ ಇರುತ್ತೆ ಅಲ್ವಾ, ಒಂದು ಸ್ಪೇಸ್ ಇರುತ್ತೆ. ಸೊ ಅಲ್ಲಿ ನೀಡಲ್ನ ಹಾಕಿದಾರ ಅಂತಂದು 2 ದಾರ ಸೇರಿ ಒಂದು ಮಾಡ್ಕೊಳ್ಳೋದು. ಈ ರೀತಿ ಜಸ್ಟ್ ಪಿಕಾಟ್ಸ್ನ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೊಬರ್ತೀನಿ. ಎಲ್ಲದಕ್ಕೂ ಹಾಕ್ಕೊಂಡು ನೋಡಿ ಎಷ್ಟು ನೀಟಾಗಿ ಬಂದಿದೆ, ತುಂಬ ನೀಟಾಗಿ ಕಾಣಿಸುತ್ತೆ. ಸೊ ಸ್ಟಾರ್ಟಿಂಗು ಇಲ್ಲಿ ಚೈನ್ಸ್ ಇರುತ್ತಲ್ಲ ಫ್ರೆಂಡ್ಸ್, 2 ಚೈನ್ ಇರುತ್ತಲ್ವ, ಅಲ್ಲೇ ಫಸ್ಟ್ ಚೈನ್ಗೆ ನೀಡಲ್ನ ಹಾಕಿ ಕೆಳಗಡೆಯಿಂದ ಫಸ್ಟ್ ಚೈನ್ಗೆ ನೀಡಲ್ನ ಹಾಕಿ ದಾರನ ತಂದು ಇಲ್ಲೂ ಕೂಡ ಸ್ಲಿಪ್ ಸ್ಟಿಚ್ಚೇ ಹಾಕೋತೀನಿ. ತಂದಿರೋ ಥ್ರೆಡ್ನ ಇದ್ರೊಳಗಡೆ ಪಾಸ್ ಮಾಡ್ಕೋಬೇಕು. ಸ್ಲಿಪ್ ಸ್ಟಿಚ್ ಮಾಡಿಕೊಂಡು ಇಲ್ಲೊಂದು 2-3 ಸಿಂಗಲ್ ಕ್ರೋಶೆ ಹಾಕಿ ಕಟ್ ಮಾಡಿ ಎಂಡ್ ಮಾಡ್ಕೊಳ್ಳೋದು. 3 ಸಿಂಗಲ್ ಕ್ರೋಶೆ ಮಾಡಿದೆ, ಕಟ್ ಮಾಡಿಬಿಟ್ಟು ಆ ಥ್ರೆಡ್ನ ಈ ಕಡೆ ಎಳ್ಕೊಂಡು ಟೈಟ್ ಮಾಡಿಬಿಡಿ. ಸೊ ಇದೆಲ್ಲ ಎಕ್ಸ್ಟ್ರಾ ಥ್ರೆಡ್ಸ್ ಎಲ್ಲ ಇರುತ್ತಲ್ವ ಫ್ರೆಂಡ್ಸ್, ಹಿಂದಗಡೆ ಅದನ್ನು ಚೂರು ಗಮ್ ಪೇಸ್ಟ್ ಮಾಡ್ಕೊಳ್ಳೋಣ. ಇದೆಲ್ಲ ಗಮ್ ಪೇಸ್ಟ್ ಮಾಡ್ಕೊಂಡು ಬಿಡಬೇಕು. ಸೊ ಗೋಲ್ಡ್ ಮೇಲೆ ಗ್ರೀನ್ ಮೇಲೆ ಮಾಡ್ಕೊಳ್ಳಿ. ಆ್ಯಕ್ಚುಲಿ ನಾನು ಮರ್ತಂಗೆ ಫುಲ್ಲು ಎಲ್ಲನೂ ಟ್ವಿಸ್ಟ್ ಮಾಡಿಬಿಟ್ಟು ಹಾಕಿದ್ದೀನಿ. ಆಮೇಲೆ ರಿಮೂವ್ ಮಾಡಿಬಿಟ್ಟು ಗ್ರೀನ್ ಮೇಲೆ ಬರೋ ಥರ ಮಾಡ್ಕೊಳ್ಳಿ. ಸೈಡಿಗೆ ಗೋಲ್ಡ್ ಮೇಲೆ ಬರೋ ಥರ ಮಾಡ್ಕೊಳ್ಳಿ. ಸೊ ಇಲ್ಲಾಂದರೆ ಕಾಣಿಸುತ್ತೆ, ನಮಗೆ ರೊಟೇಟ್ ಆಗುತ್ತೆ ಈ ಡಿಸೈನು ಫ್ರೆಂಡ್ಸ್. ಅಟ್ಯಾಚ್ ಮಾಡಿದ್ಮೇಲೆ ಸ್ವಲ್ಪ ತಿರುಗ್ತಾ ಇರುತ್ತೆ, ಒಂದೇ ಸಮ ಸ್ಟಿಫಾಗಿ ಕೂತ್ಕೊಳ್ಳೋದಿಲ್ಲ. ಹ್ಯಾಂಗಿಂಗ್ ಅಲ್ವಾ ಇದು, ಹ್ಯಾಂಗಿಂಗ್ ಥರ ಯೂಸ್ ಮಾಡಿರೋದು. ಅದು ತಿರುಗುವಾಗೆಲ್ಲ ಹಿಂದೆಗಡೆ ಪೇಸ್ಟ್ ಮಾಡಿರೋದು ಕಾಣಿಸ್ಬಿಡುತ್ತೆ. ಅದಕ್ಕೋಸ್ಕರ ಬೀಡ್ ಮೇಲೆ ಗೋಲ್ಡನ್ ಕಲರ್ ಥ್ರೆಡ್ನ ನೀಟಾಗಿ ಪೇಸ್ಟ್ ಮಾಡಿ ಗ್ರೀನ್ ಥ್ರೆಡ್ಸ್ನ ಗ್ರೀನ್ ಮೇಲೆ ಪೇಸ್ಟ್ ಮಾಡ್ಕೊಳ್ಳಿ. ಸೊ ಅವಾಗ ನಮಗೆ ರೊಟೇಟ್ ಆದರೂ ಹಿಂದೆಗಡೆನೂ ಮುಂದೆ ಥರನೇ ಕಾಣಿಸುತ್ತೆ, ನೀಟಾಗಿ ಕಾಣುತ್ತೆ. ಸೊ ಈ ರೀತಿ ಪ್ಯಾಚಸ್ ರೆಡಿ ಮಾಡ್ಕೋಬೇಕು. ಒಂದು 15 ಅಷ್ಟು, ಅಂದರೆ ಮೆಜರ್ಮೆಂಟ್ ನೋಡ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ದೂರ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. 3.5 4 ಇಂಚಸ್ ಅಷ್ಟು ತೊಗೊಂಡಿದ್ದೀನಿ. ಇದು ಆ್ಯಕ್ಚುಲಿ ಸ್ವಲ್ಪ ದೂರ ಇದೆ, ಅಂದರೆ ಕಸ್ಟಮರ್ ಯಾವ ರೀತಿ ಹೇಳಿರ್ತಾರೆ ಆ ಥರ ನೀವು ಮಾಡಿಕೊಡಿ. ಹತ್ರ ಹಾಕೋಕ್ಕೆಲ್ಲರಿ, ಇದು ಸ್ವಲ್ಪ ಬಿಗ್ ರೌಂಡ್ ಅಲ್ವಾ, ಬಿಗ್ ಡಿಸೈನ್ ಅಲ್ವಾ, ಒಂದು ಸ್ವಲ್ಪ ಗ್ಯಾಪ್ ಇದ್ರೇ ಚೆನ್ನಾಗಿ ಕಾಣುತ್ತೆ ಅಂತ ದೂರ ಮಾಡಿರೋದು. ಒಂದು ಸ್ವಲ್ಪ ಹತ್ರ ಬೇಕಂದರೆ ನೀವು ಮೆಜರ್ಮೆಂಟು ಕಡಿಮೆ ಮಾಡ್ಕೊಂಡು ಹತ್ತಿರ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಶೆ ಮಾಡ್ಕೊಂಡು 2 ಚೈನ್ಸ್ ಹಾಕ್ಕೊಳ್ಳೋಣ. 1 or 2 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡಿಕೊಂಡು 2 ಚೈನ್ಸ್ ಹಾಕ್ಕೋಬೇಕು. ಇಲ್ಲಿ 2 ಚೈನ್ ಎಕ್ಸ್ಟ್ರಾ ಮಾಡಿಕೊಂಡು ನೀಡಲ್ನ ಈ ರೀತಿ ಇಟ್ಕೊಂಡು ಬೀಡನ್ನ ಹಾಕೋತಾ ಇದ್ದೀನಿ. ಬೀಡನ್ನ ಇನ್ಸರ್ಟ್ ಮಾಡಿ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ಸೊ ದಾರ ಸುತ್ಕೊಂಡು ಎಲ್ಲಿ ನಾವು 2 ಚೈನ್ ಸ್ಟಾರ್ಟ್ ಮಾಡಿದ್ವಿ ಅಲ್ಲೇ ನೀಡಲ್ನ ಹಾಕಿ ದಾರನ ತೊಗೊಂಡು ಸೇಮ್ ಪಾಯಿಂಟಿಗೆ ನೀಡಲ್ನ ಹಾಕಿ ದಾರನ ತಂದು 2 ದಾರ 1 ಮಾಡ್ಕೊಳ್ಳೋದು ಫಸ್ಟು. ಸೊ ಮತ್ತೆ ಸ್ವಲ್ಪ ದಾರಾನ ಮೇಲೆ ಮಾಡಿ ಬೀಡನ್ನ ಪಾಸ್ ಮಾಡಿಕೊಂಡು ಈ 2 ದಾರ ಸೇರಿ 1 ಮಾಡ್ಕೋಬೋದು ಫ್ರೆಂಡ್ಸ್. ಇಲ್ಲಾಂದರೆ ಸ್ಲಿಪ್ ಸ್ಟಿಚ್ ಮಾಡಿಕೊಂಡು ಸಿಂಗಲ್ ಕ್ರೋಶೆ ಮಾಡ್ಕೋಬೋದು. 2 ಥರನೂ ಮಾಡ್ಬೋದು. ನೋಡಿ ಇಲ್ಲಿ 2 ದಾರ ಸೇರಿ 1 ಮಾಡಿಕೊಂಡು ನಾನು ಇನ್ನೊಂದು ಡಬಲ್ ಕ್ರೋಶೆ ಸೇಮ್ ಪಾಯಿಂಟಿಗೆ ಇನ್ನೊಂದು ಡಬಲ್ ಕ್ರೋಶೆ ಹಾಕ್ಕೋತಾ ಇದ್ದೀನಿ. ಸೊ ಇದು ಕಷ್ಟ ಆಗುತ್ತೆ ಅಂದರೆ ನೀವು ನಾರ್ಮಲ್ ಬಾಕ್ಸ್ ಶೇಪಲ್ಲಿ ನಾವು ಮಾಡ್ತೀವಲ್ಲ 3 ಕಂಬಗಳು ಸೆಂಟರಲ್ಲಿ ಬೀಡು, ಅದನ್ನು ಕೂಡ ಹಾಕ್ಕೋಬೋದು. ಇಲ್ಲಿ ನಾನು ಸ್ವಲ್ಪ ಸ್ಲ್ಯಾಂಟಾಗೆ ವಿ ಶೇಪಲ್ಲಿ ನೋಡಿ ಒಂದು ಕಂಬ ಹಾಕ್ಕೋತೀನಿ. ನೀಡಲ್ ಮೇಲೆ ದಾರ ಸುತ್ಕೊಂಡು ಗ್ಯಾಪಲ್ಲಿ ಹೋಗಿ ದಾರನ ತಂದು ವಿ ಶೇಪಲ್ಲಿ ಇಟ್ಟಿದ್ದೀನಿ. ಸೊ ವಿ ಶೇಪಲ್ಲಿ ನಾನು ಒಂದು ಡಬಲ್ ಕ್ರೋಶೆ 2 ದಾರ 1 ಟೈಮ್ 2 ದಾರ 1 ಟೈಮ್ ಮಾಡಿಕೊಂಡು ನೀಡಲ್ನ ಹೀಗಿಟ್ಟು ಒಂದು ಬೀಡನ್ನ ಹಾಕ್ಕೊಳ್ಳೋಣ. ಈ ಬೀಡ್ಸ್ ಎಲ್ಲ ಥ್ರೆಡ್ ಒಳಗೆ ಪೋಣಿಸ್ಕೊಂಡ್ರೆ ಫ್ರೆಂಡ್ಸ್ ಹಾಕ್ಕೊಂಡಿದ್ರೆ ಅದು ಕೂಡ ಮಾಡ್ಕೋಬೋದು, ಇಲ್ಲ ಈ ಥರ ಕೂಡ ಮಾಡ್ಕೋಬೋದು. ನೀಡಲ್ ಮೇಲೆ ದಾರ ತೊಗೊಂಡು ದಾರನ ತಂದು 2 ದಾರ 1 ಟೈಮ್ ಮಾಡಿ ಸ್ವಲ್ಪ ದಾರ ಮೇಲೆ ಮಾಡಿ ಬೀಡನ್ನ ಹಾಕಿ ಆ ಬೀಡನ್ನು ಇದರಿಂದ ಪಾಸ್ ಮಾಡಿಕೊಂಡು ಇವಾಗ ಸಿಂಗಲ್ ಕ್ರೋಶೆ ಮಾಡ್ಕೋತೀನಿ. ಸೊ ಸೇಮ್ ವೀಟ್ ಬೀಡ್ಗೆ ನಾವು ಏನು ಮಾಡಿದ್ವಿ ಅದೇ ಟ್ರಿಕ್ ಮಾಡೋದು. ಇದನ್ನು ಆ ದಾರದ ಮೇಲೆ ಬೀಡ್ ಬರಬೇಕು ಅಂದರೆ ಸೊ ಈ ಥರ ಇಲ್ಲಿ ಆ ಥರನೇ ಯೂಸ್ ಮಾಡ್ತೀವಿ. ಸೊ ಇವಾಗ ಇನ್ನೊಂದು ಡಬಲ್ ಕ್ರೋಶೆ ಹಾಕಿದೆ ಅಲ್ವಾ, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಸ್ಲ್ಯಾಂಟಾಗಿ ಇಟ್ಕೊಂಡು ನೋಡಿ ಕರೆಕ್ಟಾಗಿ ಸ್ಲ್ಯಾಂಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 2 ದಾರ 1 ಟೈಮ್ 2 ದಾರ 1 ಟೈಮ್ 1 ಡಬಲ್ ಕ್ರೋಶೆ ನೀಡಲ್ನ ಇಟ್ಟು ಒಂದು ಬೀಡನ್ನ ಇನ್ಸರ್ಟ್ ಮಾಡ್ತೀನಿ. ನೀಡಲ್ಗೆ ಇನ್ಸರ್ಟ್ ಮಾಡಿ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಸೇಮ್ ಪಾಯಿಂಟಲ್ಲಿ ಹೋಗಿ ದಾರನ ತಂದು 2 ದಾರ ಸೇರಿ 1 ಮಾಡ್ಕೊಳ್ಳೋಣ. 1 ಮಾಡಿಕೊಂಡು ಆ ಥ್ರೆಡ್ನ ಬೀಡ್ ಒಳಗಡೆ ಪಾಸ್ ಮಾಡಿಕೊಂಡು ಮತ್ತೆ ಈ ಲೂಪ್ ಒಳಗಡೆನೂ ಪಾಸ್ ಮಾಡ್ಕೊಳ್ಳೋಣ ಒಂದು ಸಿಂಗಲ್ ಕ್ರೋಶೆ.
ಸೊ ಸ್ಟಾರ್ಟಿಂಗು 2 ದಾರನೂ ಸೇರಿ ಒಂದು ಸಿಂಗಲ್ ಕ್ರೋಶೆ ಮಾಡಿ ಆಮೇಲೆ ನಾವು ಇನ್ನೊಂದು ಡಬಲ್ ಕ್ರೋಶೆ ಮಾಡ್ತೀವಿ ಫ್ರೆಂಡ್ಸ್. ಯಾವ ರೀತಿ ಆದರೂ ನಡೆಯುತ್ತೆ, ಸೇಮ್ ಥರನೇ ಕಾಣಿಸುತ್ತೆ. ಈ ರೀತಿ ವಿ ಶೇಪಲ್ಲಿ ಮೇಲೆ ಬೀಡ್ ಬಂದಿರೋ ಥರ ಮಾಡ್ಕೊಂಡಿದ್ದೀನಿ. ಅಂದರೆ ಈ ಥರ ಮಾಡ್ಕೊಂಡ್ರೆ ಫ್ರೆಂಡ್ಸ್ ಪ್ಯಾಚಸ್ ಅಟ್ಯಾಚ್ ಮಾಡಿದ್ರೆ ಬಾರ್ಡರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲೊಂದು 5 ಮಾಡ್ಕೊಂಡಿದ್ದೀನಿ, ನಾನು ಮೆಷರ್ಮೆಂಟ್ ಮಾಡ್ಕೊಂಡಿದ್ದೀನಿ ಅಲ್ವಾ. ಸೊ ಅಲ್ಲಿಂದ ಮೆಷರ್ಮೆಂಟ್ ಆದರೂ ಮಾಡ್ಕೋಬೋದು, ಇಲ್ಲ ಇದೇ ಥರ ಕೌಂಟಿಂಗ್ಸ್ ಕೂಡ ನೀವು ಮಾಡ್ಕೋಬೋದು. ಸೊ ನೋಡಿ, ಒಂದು ಮೀಡಿಯಮ್ ಸೈಜ್ ಬೀಡ್ ಕೂಡ ನಾನು ಈ ಥ್ರೆಡ್ ಸ್ವಲ್ಪ ಮೇಲೆ ಮಾಡಿ ಒಂದು ಮೀಡಿಯಮ್ ಸೈಜ್ ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡೋಣ. ಬೀಡ್ ಲಾಕ್ ಮಾಡ್ಕೊಬಿಡೋಣ. ಬೀಡ್ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಡೈರೆಕ್ಟ್ ಪ್ಯಾಚ್ನ ಹಾಕ್ಕೊಳ್ಳಿ. ಇದು ಫ್ರಂಟ್ ಸೈಡ್ ಇರಬೇಕು. ಫ್ರಂಟ್ ಸೈಡು ಮತ್ತು ಮೇಲೆಗಡೆ ಸ್ಟಾರ್ಟ್ ಮಾಡಿರ್ತೀವಲ್ಲ ಆ ಪಾಯಿಂಟು, ಸ್ಟಾರ್ಟ್ ಮಾಡಿ ಎಂಡ್ ಮಾಡಿರ್ತೀವಲ್ಲ ಆ ಪಾಯಿಂಟಿಗೆ ನಾನು ನೀಡಲ್ನ ಹಾಕ್ತೀನಿ. ಫ್ರಂಟ್ ಸೈಡ್ ಇದು ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 2 ದಾರ ಸೇರಿ ಒಂದು ಮಾಡ್ಕೊಬೋದು. 2 ದಾರ ಸೇರಿ ಒಂದು ಮಾಡ್ಕೊತೀನಿ. ತುಂಬ ಟೈಟ್ ಮಾಡಿಬಿಡಿ ಫ್ರೆಂಡ್ಸ್. 2 ದಾರ ಸೇರಿ ಒಂದು ಮಾಡ್ಕೊಳ್ಳಿ. ಇವಾಗ ನೀಡಲ್ಲಿದೆ, ಆ ಕಡೆ ಥ್ರೆಡ್ ಇದೆ. ಸೆಂಟರಲ್ಲಿ ಇದು ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ಪ್ಯಾಚ್ನ ಮಾಡಿಕೊಂಡು ಇನ್ನೊಂದು ಸಿಂಗಲ್ ಕ್ರೋಶೆ ಇದು ಆರಾಮ್ಸಾಗಿ ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ದಾರನ ಮೇಲೆ ಮಾಡೋಣ. ಇವಾಗ ಒಂದು ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ನೋಡಿ, ಮೀಡಿಯಮ್ ಸೈಜ್ ಬೀಡ್ ಏನಿದೆ ಮೇಲೆಯಿಂದ ಕೆಳಗಡೆ ನೀಡಲ್ನ ಹಾಕ್ತೀನಿ. ಥ್ರೆಡ್ಡಿಂದ ನೀಡಲ್ನ ತೆಗೆದುಬಿಟ್ಟು ಈ ಬೀಡಿ ಮೇಲೆಯಿಂದ ಕೆಳಗಡೆ ನೀಡಲ್ನ ಹಾಕಿ ನೋಡಿ, ಎಲ್ಲ ಥ್ರೆಡ್ಸ್ ಇರುತ್ತೆ ಅಲ್ವಾ, ಆರಾಮ್ಸಾಗಿ ಈ ಥರ ಪಾಸ್ ಮಾಡ್ಕೊಬಿಡ್ಬೇಕು. ಹುಷಾರಾಗೆ ಈ ಬೀಡ್ ಒಳಗಡೆ ಪಾಸ್ ಮಾಡ್ಕೊಂಬಿಡಿ. ನಮಗೆ ನಾರ್ಮಲ್ ನೀಡಲಲ್ಲಿ ಸ್ಟಿಚ್ ಮಾಡ್ದಂಗೆ ಇರುತ್ತೆ ಫ್ರೆಂಡ್ಸ್. ಈ ಥರ ಮಾಡ್ಕೊಳ್ಳೋದ್ರಿಂದ ಸ್ಟಿಚ್ ಮಾಡ್ದಂಗೆ ಇರುತ್ತೆ. ಬೀಡ್ ಲಾಕ್ ಹಾಕೋದು ಬೇಡ. ಅಲ್ಲಿ ಡೈರೆಕ್ಟಾಗೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಸ್ಲ್ಯಾಂಟಾಗೆ ಒಂದು ಡಬಲ್ ಕ್ರೋಶೆ, ಸಾರಿಗೆ ಡಬಲ್ ಕ್ರೋಶೆ ಹಾಕ್ಕೊಬಿಡೋಣ. ಅಲ್ಲಿ ಬೀಡಿಂದ ಥ್ರೆಡ್ನ ಎಳ್ಕೊಂಡ್ಮೇಲೆ ಡೈರೆಕ್ಟಾಗಿ ಡಬಲ್ ಕ್ರೋಶೆ ಹಾಕೋತಾ ಇದ್ದೀನಿ. ನಾನು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿಲ್ಲ, ಅಂದರೆ ಬೀಡ್ ಲಾಕ್ ಮಾಡಲಿಲ್ಲ ಅಲ್ಲಿ. ಸೊ ಈ ಥರ ನೀಡಲ್ನ ಇಟ್ಬಿಟ್ಟು ಮತ್ತೆ ಬೀಡನ್ನ ಇನ್ಸರ್ಟ್ ಮಾಡ್ತೀನಿ. ಬೀಡನ್ನ ಇನ್ಸರ್ಟ್ ಮಾಡಿಬಿಟ್ಟು ನೀಡಲ್ ಮೇಲೆ ಒಂದು ಟೈಮ್ ದಾರ ಸುತ್ಕೊಳ್ಳೋಣ. ಸೇಮ್ ಪಾಯಿಂಟಲ್ಲಿ ಹೋಗಿ ದಾರನ ತೊಗೊಂಡು ಬಂದು 2 ದಾರ ಸೇರಿ ಒಂದು ಮಾಡ್ಕೋತೀನಿ. ಸ್ವಲ್ಪ ಥ್ರೆಡ್ನ ಬೀಡಿಂದ ತೊಗೊಂಡು ಇದಕ್ಕೂ ಪಾಸ್ ಮಾಡಿಕೊಂಡು ಮತ್ತೆ ಇನ್ನೊಂದು ಕಂಬ ಮಾಡ್ಕೋತಾ ಇದ್ದೀನಿ. ಒಂದು ಕಂಬ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಅದೇ ಥರ ಟ್ರಯಾಂಗಲ್ ಶೇಪಲ್ಲಿ ಬೀಡನ್ನ ಹಾಕಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಪ್ಯಾಚ್ ನೋಡಿ ಫ್ರೆಂಡ್ಸ್ ಎಷ್ಟು ಹೈಲೈಟಾಗಿ ಕಾಣ್ತಾ ಇದೆ ಅಂದರೆ, ಕಾಂಟ್ರಾಸ್ಟ್ ಕಲರ್ ಗ್ರೀನ್ ಕೊಟ್ಟಿದ್ರಲ್ಲ, ಡಾರ್ಕ್ ಗ್ರೀನು. ಸೊ ಅದರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಮಸ್ಟರ್ಡ್ ಗೋಲ್ಡ್ ಕಲರ್ಗೂ ಆ ಕಲರ್ಗೆ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ತುಂಬ ಹೈಲೈಟಾಗಿ ಕಾಣಿಸ್ತಿತ್ತು. ಆ್ಯಕ್ಚುಲಿ ಕುಚ್ಚು ಹೈಲೈಟ್ ಆಗುತ್ತೆ. ಇದು ಸೆಲ್ಫ್ ಕಲರ್ ಸ್ಯಾರಿ ಅಲ್ವಾ, ಇದು ಬೇರೆ ಬಾರ್ಡರು ಬಂದಿದೆ ಮತ್ತು ಹ್ಯಾಂಗಿಂಗ್ಸ್ ಟೈಪ್ ಬಂದಿದೆ ಅಲ್ವಾ, ಸ್ವಲ್ಪ ಹೈಲೈಟಾಗಿ ಕಾಣಿಸುತ್ತೆ ಡಿಫ್ರೆಂಟಾಗೆ. ಸೊ ನೋಡಿ, ಮೀಡಿಯಮ್ ಸೈಜ್ ಬೀಡನ್ನ ಹಾಕಿ ಬೀಡ್ ಲಾಕ್ ಮಾಡ್ತಾಯಿದ್ದೀನಿ. ಫಸ್ಟು ಬೀಡ್ ಲಾಕ್ ಮಾಡಿದ ತಕ್ಷಣ ಈ ಪ್ಯಾಚ್ ತೊಗೋತೀನಿ, ಫ್ರಂಟ್ ಸೈಡ್ ಇಟ್ಕೋತೀನಿ. ನಾನು ಎಲ್ಲಿ ಸ್ಟಾರ್ಟ್ ಮಾಡಿದ್ದೆ ಅಲ್ಲಿ ಸ್ವಲ್ಪ ಗಮ್ ಪೇಸ್ಟ್ ಎಲ್ಲ ಮಾಡಿದ್ವಲ್ಲ, ಅಲ್ಲೇ ನೀಡಲ್ನ ಹಾಕ್ತಾಯಿದ್ದೀನಿ. ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಅಲ್ಲಿ 2 ದಾರ ಸೇರಿ ಒಂದು ಮಾಡ್ಕೊಳ್ಳೋದು. 2 ದಾರ ಸೇರಿ ಒಂದು ಮಾಡ್ಕೋತೀನಿ. ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಮತ್ತು ನೀಡಲ್ಲು ಆ ಥ್ರೆಡ್ ಸೆಂಟರಿಂದ ಈ ಪ್ಯಾಚ್ನ ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ಪಾಸ್ ಮಾಡ್ಕೊಬಿಡೋಣ. ರೈಟ್ ಸೈಡಿಗೆ ತೊಗೊಳ್ಳೋಣ. ಮತ್ತು ಇನ್ನೊಂದು ಸಿಂಗಲ್ ಕ್ರೋಶೆ, 2 ಸಿಂಗಲ್ ಕ್ರೋಶೆ ಹಾಕೋತೀನಿ. ಸೊ ಅದು ನೀಟಾಗಿ ಕುತ್ಕೋಬೇಕಲ್ಲ ಫ್ರೆಂಡ್ಸ್. ದಾರನ ಮೇಲೆ ಮಾಡಿಬಿಟ್ಟು ಈ ಬೀಡ್ ಒಳಗಡೆಯಿಂದ ನೀಡಲ್ನ ಪಾಸ್ ಮಾಡಿ ಆ ಥ್ರೆಡ್ನ ಈ ಥರ ಎಳ್ಕೊಂಡು ಬರ್ತೀನಿ. ಸೊ ಈ ಬೀಡ್ ಹಾಕ್ಕೊಳ್ಳೋಂಗಿದ್ರೆ ಮಾತ್ರ ಈ ಥರ ಮಾಡಬೇಕು. ಇಲ್ಲ ಬೀಡ್ ಸ್ಕಿಪ್ ಮಾಡಿ ನಿಮಗೆ ಕಷ್ಟ ಆಗ್ತಾಯಿದೆ ಅಂದರೆ ಇಲ್ಲ ನಾರ್ಮಲ್ ನೀಡಲಲ್ಲಿ ಸ್ಟಿಚ್ ಮಾಡಿಬಿಡಿ. ಸೊ ಇವಾಗ ಥ್ರೆಡ್ ತೊಗೊಂಡು ಬಂದು ಇಲ್ಲಿ ಬೀಡ್ ಲಾಕ್ ಮಾಡಬಾರ್ದು ಫ್ರೆಂಡ್ಸ್. ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಸ್ಲ್ಯಾಂಟಾಗಿ ನೀಡಲ್ನ ಹಾಕಿ ದಾರ ತಂದು 2 ದಾರ 1 2 ದಾರ 1 ಈ ಥರ ಡಬಲ್ ಕ್ರೋಶೆ ಮಾಡ್ಕೊಂಬಿಡೋಣ. ಸೊ ಡಬಲ್ ಕ್ರೋಶೆ ಮಾಡಿಕೊಂಡ್ರೆ ಅದು ನೀಟಾಗಿ ಫಿಕ್ಸ್ ಆಗುತ್ತೆ ಕರೆಕ್ಟಾಗಿ. ಅದು ಹಿಂದೆಗಡೆ ಮೀಡಿಯಮ್ ಸೈಜ್ ಬೀಡು ನೀಟಾಗಿ ಲಾಕ್ ಆಗಿರುತ್ತೆ. ನೀಟಾಗಿ 2 ಸತಿ ಲಾಕ್ ಆಗಿ ನೀಟಾಗಿ ಫಿಕ್ಸ್ ಆಗಿರುತ್ತೆ. ಅದು ಸ್ಟ್ರೇಟಾಗಿ ಕುತ್ಕೊಳ್ಳುತ್ತೆ. ಮತ್ತು ಇವಾಗ ನೀಡಲ್ಗೆ ಸ್ಮಾಲ್ ಬೀಡನ್ನ ಹಾಕಿಬಿಟ್ಟು ನೋಡಿ, ಕಂಬ ವಿತ್ ಬೀಡನ್ನ ಮಾಡ್ಕೊಳ್ಳೋದು. ಇಲ್ಲಿ ಒಂದೇ ಸತಿ ಪಾಸ್ ಮಾಡಿ ಸಿಂಗಲ್ ಕ್ರೋಶೆ ಮಾಡಿ ಇನ್ನು ಒಂದು ಪಕ್ಕದಲ್ಲಿ ಡಬಲ್ ಕ್ರೋಶೆ ಮಾಡಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಸೊ ಈ ರೀತಿ ಮಾಡ್ಕೊಂಡು ಹೋಗಬೇಕು. ಒಂದು ಪ್ಯಾಚಿಂದ ಇನ್ನೊಂದು ಪ್ಯಾಚಿಗೆ 10 to 12 ಹಾಕಿದ್ದೀನಿ ಫ್ರೆಂಡ್ಸ್. ಆ ಟ್ರಯಾಂಗಲ್ ಶೇಪಲ್ಲಿ ಬೀಡು ಕೌಂಟಿಂಗ್ಸ್ ಮಾಡ್ಕೊಳ್ಳಿ. ಇನ್ನೂ ಕಡಿಮೆ ಮಾಡೋಂಗಿದ್ರು ನಡೆಯುತ್ತೆ. 8 ಮಾಡ್ಕೋಬೋದು ನೀವು. ಸೊ ಇಲ್ಲಾಂದರೆ 9 ಮಾಡ್ಕೋಬೋದು. ಆ ಥರ ಮಾಡ್ಕೋಬೋದು. ಇಲ್ಲ ಈ ಥರ ಗ್ಯಾಪ್ ಇದ್ದಾಗ ಕುಚ್ಚು ಕೂಡ ಕಟ್ಕೋಬೋದು. ಕುಚ್ಚು ಬೇಕಂದರೆ ಕುಚ್ಚು ಕಟ್ಕೋಬೋದು. ಇಲ್ಲಿ ಯಾವುದೇ ರೀತಿ ಕುಚ್ಚು ಬೇಡ ಅಂದಿದ್ರು ಸ್ವಲ್ಪ ಗ್ಯಾಪ್ ಇರಲಿ ಪ್ಯಾಚಸ್ಗೆ
ತುಂಬಾ ಬೇಡ, ಸ್ವಲ್ಪ ಕಡಿಮೆ ಮಾಡಿ ಹಾಕಿ ಅಂತಲೂ ಕೂಡ ಹೇಳಿದ್ರಲ್ವ. ಸೊ ಹಾಗೆ ಹಾಕಿದ್ದೀನಿ. ಕಾಂಟ್ರಾಸ್ಟ್ ಕಲರ್ ತುಂಬ ಹೈಲೈಟಾಗಿ ಕಾಣಿಸ್ತಾ ಇತ್ತು. ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್, ನೀವು ಒಬ್ಬೊಬ್ಬರು ಒಂದೊಂದು ಥರ ಚಾರ್ಜ್ ಮಾಡ್ತಾರೆ. ಒಬ್ಬೊಬ್ಬರು ಪ್ಯಾಚಸ್ಗೂ ಚಾರ್ಜ್ ಮಾಡ್ತಾರೆ, 30-40 ಆ ಥರ ಚಾರ್ಜ್ ಮಾಡಿ 50ವರೆಗೂ ಚಾರ್ಜ್ ಮಾಡಿ ಕೌಂಟಿಂಗ್ಸ್ ಲೆಕ್ಕ ಆಗುತ್ತೆ. ಬಾರ್ಡ್ರದ್ದು ಒಂದು ಸಪ್ರೇಟ್ ಲೆಕ್ಕ ಆಗುತ್ತೆ. ಓವರಾಲ್ ಲುಕ್ಕು ಇಷ್ಟು ಪ್ಯಾಚಸ್ಗೆ ಒಂದು 700 to 800 ಚಾರ್ಜ್ ಮಾಡ್ತೀವಿ. ಕಡಿಮೆ ಜಾಸ್ತಿ ಪ್ಲೇಸಸ್ ಡಿಪೆಂಡ್ ಆಗುತ್ತೆ. ಕೌಂಟಿಂಗ್ಸ್ ಜಾಸ್ತಿ ಮಾಡಿದ್ರೆ ಇನ್ನೂ ಜಾಸ್ತಿ ಮಾಡ್ಕೋಬೋದು. ಈ ಡಿಸೈನ್ ಇಷ್ಟ ಆಗಿದೆ ಖಂಡಿತ ಲೈಕ್ ಮಾಡೋದನ್ನ ಮರಿಬೇಡಿ. ಹೊಸೊಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್, ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.